ಸಬ್ಸ್ಕ್ರೈಬ್ ಮಾಡಿ ಐಟೆಕ್ ಕನ್ನಡವನ್ನು, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋವನ್ನು ನೋಡಿ. ನಮಸ್ಕಾರ ಸ್ನೇಹಿತರೆ, ಐಟೆಕ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ವಾಟ್ಸಪ್ನಲ್ಲಿ ಹೊಸ ಅಪ್ಡೇಟನ್ನು ನೀಡಿದ್ದಾರೆ. ಸೊ ಅಪ್ಡೇಟ್ ಏನಪ್ಪ ಅಂದರೆ, ಗ್ರೂಪ್ನ ಅಡ್ಮಿನ್ಗೆ ವಾಟ್ಸಪ್ ಸಂಪೂರ್ಣವಾದಂಥ ಅಧಿಕಾರವನ್ನು ನೀಡಿದೆ. ಸೊ ಅಪ್ಡೇಟ್ ಬಗ್ಗೆ ವಾಟ್ಸಪ್ ಓಪನ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನೀವು ಒಂದು ಗ್ರೂಪ್ನ ಅಡ್ಮಿನ್ ಆಗಿದ್ದರೆ ಆ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇಲ್ಲಿ 3 ಡಾಟ್ಸ್ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ರೂಪ್ ಇನ್ಫೋ ಓಕೆ ಕೊಡಿ. ಸೊ ಸ್ನೇಹಿತರೆ, ಇಲ್ಲಿ ಗ್ರೂಪ್ ಸೆಟ್ಟಿಂಗ್ ಅಂತ ಇರುತ್ತೆ, ಇದರಲ್ಲಿ ಹೋಗಿ. ಸೊ ಸ್ನೇಹಿತರೆ, ಇಲ್ಲಿ ಎಡಿಟ್ ಗ್ರೂಪ್ ಇನ್ಫೋ ಅಂತಿದೆ, ಸೆಲೆಕ್ಟ್ ಮಾಡಿ. ಸೊ ಸ್ನೇಹಿತರೆ, ಇಲ್ಲಿ ಆಲ್ ಪಾರ್ಟಿಸಿಪೆಂಟ್ ಮತ್ತು ಓನ್ಲಿ ಅಡ್ಮಿನ್ ಅಂತ ಇದೆ. ಸೊ ಇಲ್ಲಿ ಓನ್ಲಿ ಅಡ್ಮಿನ್ ಅಂತ ನೀಡಿದರೆ ಗ್ರೂಪ್ನ ಐಕಾನ್ ಮತ್ತು ಡಿಸ್ಕ್ರಿಪ್ಷನ್ನ ಯಾರೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅಂದರೆ ಗ್ರೂಪ್ನ ಹೆಸರು ಇರ್ಬೋದು, ಯಾವುದೇ ಒಂದು ಗ್ರೂಪ್ ಐಕಾನನ್ನು ಯಾರೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಓನ್ಲಿ ಅಡ್ಮಿನ್ ಅಂತ ಕೊಟ್ಟರೆ ಸಾಕು. ಜೊತೆಗೆ ಸ್ನೇಹಿತರೆ, ಇಲ್ಲಿ ಸೆಂಡ್ ಮೆಸೇಜ್ ಅಂತ ಇದೆ. ಸೊ ಇಲ್ಲಿ ಕೇವಲ ವಾಟ್ಸಪ್ನಲ್ಲಿ ಇಲ್ಲಿ ಓನ್ಲಿ ಅಡ್ಮಿನ್ ಅಂತ ನೀಡಿದರೆ ವಾಟ್ಸಪ್ನ ಅಡ್ಮಿನ್ ಹೊರತುಪಡಿಸಿ ಉಳಿದ ಗ್ರೂಪ್ನ ಸದಸ್ಯರು ಯಾವುದೇ ವಿಷಯವನ್ನು ವಾಟ್ಸಪ್ನಲ್ಲಿ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ಇದು ವಾಟ್ಸಪ್ ನೀಡ್ತಕ್ಕಂಥ ಹೊಸ ಅಪ್ಡೇಟ್ ಸ್ನೇಹಿತರೆ. ಸೊ ಈ ಅಪ್ಡೇಟ್ನ ನಿಮ್ಮ ಫೋನಲ್ಲಿ ಬರುತ್ತೆ, ಯೂಸ್ ಮಾಡಿ. ನಿಮ್ಮ ಫೋನಲ್ಲಿ ಬಂದಿಲ್ಲ ಅಂದರೆ ಸ್ನೇಹಿತರೆ, ನೀವು ವಾಟ್ಸಪ್ನ ಅಪ್ಡೇಟ್ ಮಾಡಿ ಯೂಸ್ ಮಾಡಿ ನೋಡಿ, ನಿಮ್ಮ ಫೋನಲ್ಲಿ ಈ ಅಪ್ಡೇಟ್ ಬರುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ವಿಡಿಯೋನೊಂದು ಲೈಕ್ ಕೊಡಿ, ಜೊತೆಗೆ ಕಾಮೆಂಟ್ ಮಾಡಿ, ಐಟೆಕ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.